ಹಾಯ್ ಹಲೋ ವೆಲ್ಕಮ್ ಟು ಮೈ ಸಿಹಿ ರುಚಿ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಾರಂತ ತಿಳ್ಕೊಂಡಿನಿ ನೋಡ್ರಿ. ಆದರೂ ಒಂದು ಸಲ ಕಮೆಂಟ್ ಮುಖಾಂತರ ತಿಳಿಸ್ರಿ. ನೀವು ಆರಾಮಿದ್ರೆ ನಾವು ಆರಾಮಿದ್ದಂಗೆ ನೋಡ್ರಿ. ಏನಪ್ಪ ಇದು ತೋರ್ಸಕತ್ತಾರ ಅಂತ ತಿಳಿದಿರಿ. ಇವತ್ತು ಏನೋ ಕೊಬ್ಬರಿ ಇಲ್ದ ಮ ಹಿತಮಿತವಾಗಿ ಮಸಾಲೆ ಬಳಸಿ ತಿಳಿ ಚಿಕನ್ ಸಾರು ಮಾಡೋದನ್ನು ತೋರ್ಸಕ್ಕೆ ಬಂದೀನಿ. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಹಾಕೋದನ್ನು ಮರಿಬೇಡ್ರಿ. ಇಲ್ಲಿ ನಾನು 1 kg ಚಿಕನ್ ತೊಗೊಂಡಿನಿ. ಅದನ್ನು 3 ಸತಿ ಉಪ್ಪು ಹಾಕಿ ಚಂದಾಗ ವಾಶ್ ಮಾಡಿ ಇಟ್ಕೊಂಡೀನಿ. ಇಲ್ಲಿ 1 ಹಿಡಿಯಷ್ಟು ಪುದೀನಾನು ಒಂದು 2ರಿಂದ 3 ಸತಿ, ಕೊತ್ತಂಬರಿನೂ 1 ಹಿಡಿ 2ರಿಂದ 3 ಸತಿ ಚೆನ್ನಾಗಿ ತೊಳೆದು ಇಟ್ಕೊಂಡಿನಿ. ಈರುಳ್ಳಿ 4 ಮೀಡಿಯಮ್ ಗಾತ್ರದ್ದು ತೊಗೊಂಡಿದ್ದೀನಿ. ಇಲ್ಲಿ 3 ಟೊಮ್ಯಾಟೊ ಕೆಂಪಗಾದದ್ದು ಹುಳಿ ಟೊಮೊಟೊ, ಇದು ಜವಾರಿ ಹಣ್ಣು ಇರ್ತದೆ ನೋಡ್ರಿ, ಅದಕ್ಕೆ 3 ತೊಗೊಂಡಿದ್ದೀನಿ. ಆಮೇಲೆ ಇಲ್ಲಿ 2 ಇಂಚಷ್ಟು ದಾಲ್ಚಿನಿಯನ್ನು ತೊಗೊಂಡಿನಿ. 1 ಟೇಬಲ್ ಸ್ಪೂನಷ್ಟು ಕರಿಮೆಣಸು. ನಾನು ಅವೀಜ್ ಕಾಳು ಮನೆಗೆ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ಹುರಿದು, ಹಾಗಾಗಿ ಅದನ್ನು ತೊಗೊಂಡಿನಿ. 5ರಿಂದ 6 ಲವಂಗ, 1 ಪಲಾವ್ದ ಎಲೆ ತೊಗೊಂಡಿನಿ. ಈಗ ಈರುಳ್ಳಿ ಟೊಮೆಟೊನ ಹೆಚ್ಕೊಂಡ್ಬಿಡ್ತೀನಿ ರೀ. ಹೆಚ್ಕೊಂಡು ಒಂದು ಸೈಡ್ ಇಟ್ಕೊಂಡು, ಆಮೇಲೆ ನಾನು ಈ ಮಸಾಲೆ ಪದಾರ್ಥ ಮನೆಯಲ್ಲಿ ಏನದ ಅಲ್ರಿ ಅದನ್ನು ನಾನು ತೊಗೋತೀನಿ. ಒಂದಿತ್ತು ಒಂದು ಇಲ್ಲ. ಇಷ್ಟ ಹಾಕಿ ಮಾಡಿದ್ರೆ ದಪ್ಪ ಇರೋರ್ಗು ಇದು ಎಷ್ಟಾದರೂ ಚಿಕನ್ ತಿನ್ಬೋದು ರೀ. ಎಲ್ಲ ಮಸಾಲೆ ಕೊಬ್ಬರಿ ಗಿಬ್ಬರಿ ಎಲ್ಲ ಹಾಕಿ ಮಾಡೋದ್ರಿಂದ ಅವ್ರಿಗೂ ಫ್ಯಾಟ್ ಅದು. ಹಾಗಾಗಿ ಈ ಸತಿ ತಿಳಿ ಸಾಂಬಾರು ಮಾಡಿ ತೋರಿಸೋಣ ಅಂತ ಹೇಳಿ ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ಇವನ್ನ ಹುರ್ಕೊಳಕತ್ತಿಲ್ಲ, ನಾನು ಹಾಗೆ ಕಲ್ಲಿನೊಳಗೆ ಜಜ್ಜಿ ಪುಡಿ ಮಾಡಿ ಇಟ್ಕೋತೀನಿ ನೋಡ್ರಿ. ಅದನ್ನು ಯಾವ ರೀತಿ ನಾನು ಪುಡಿ ಮಾಡ್ಕೋತೀನಿ ಅಂತಂದ್ರೆ ತೋರಿಸ್ತೀನಿ ರೀ ನಿಮ್ಗೆ. ಜಜ್ಜಿದ ನಂತರ ಇಷ್ಟು ಪುಡಿ ಆದ್ರೆ ಸಾಕು ನೋಡ್ರಿ. ಏನಪ್ಪ ಮಸಾಲೆ ಭಾಳ ಹಾಕಿಲ್ಲ, ಇಷ್ಟ ಹಾಕಿದ್ರೂ ತಿಳಿ ಸಾಂಬಾರು ತುಂಬ ಟೇಸ್ಟಾಗಿ ಬರ್ತದೆ ನೋಡ್ರಿ ಚಿಕನ್ ಸಾರು. ಈಗ ನಾನು ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಪುದೀನಾನ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಚಾಲೂ ಮಾಡೋಣಂತ ಚಿಕನ್ ತಿಳಿ ಸಾಂಬಾರನ್ನು. ನಾನು ಇಲ್ಲಿ ಸ್ಟೀಲ್ ಕುಕ್ಕರ್ ತೊಗೊಂಡಿದ್ದೀನಿ. 4 ಲೀಟ್ರದ್ದು ಅದ ನೋಡ್ರಿ. ಇದು 1 kg ಆರಾಮಾಗಿ ಇದ್ರಾಗ ಮಾಡ್ಬೋದು. ನಾ ಏನು ಮಸಾಲೆ ಪದಾರ್ಥಗಳನ್ನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಲ್ರಿ, ಅದನ್ನು ಹುರಿದಿರೋಂಗಿಲ್ಲ. ಈಗ ನಾನು ಅದನ್ನು ಪುಡಿ ಮಾಡ್ಕೊಂಡಿದ್ದೀನಲ್ರಿ, ಅದನ್ನು ಎಣ್ಣೆಗನ ಸ್ವಲ್ಪ ಹುರಿಬೇಕ್ರಿ. ಪಲಾವ್ ಎಲೆ, ದಾಲ್ಚಿನ್ನಿ, ಕರಿಮೆಣಸು, ಲವಂಗ ಇಷ್ಟ ತೊಗೊಂಡೇನಿ ರೀ. ಏಲಕ್ಕಿ ಪಲಕ್ಕಿ ಇದ್ದಿದ್ದಿಲ್ಲ ಹಾಗಾಗಿ ಅದನ್ನು ಹಾಕಿಲ್ಲ. ಈರುಳ್ಳಿ 4 ಈರುಳ್ಳಿ ತೊಗೊಂಡಿದ್ನಲ್ರಿ, ಅದನ್ನು ಎಣ್ಣೆ ಒಳಗನ ನಾವು ಚೆನ್ನಾಗಿ ಹುರ್ಕೊಂಬಿಡೋಣ. ಇದು ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು ನೋಡ್ರಿ, ಆ ರೀತಿ ನೀವು ಸ್ವಲ್ಪ ಅದನ್ನು ಎಣ್ಣೆ ಒಳಗನ ಫ್ರೈ ಮಾಡ್ಕೊರಿ. ಚೆನ್ನಾಗಿ ಕೆಳಗೆ ಮೇಲೆ ಮಾಡಿದರೆ ಕಲರ್ ನೋಡಿ ಹೇಗೆ ಚೇಂಜ್ ಆಗಿ ಬಂದಿದೆ, ಇದೇ ರೀತಿನ ಮಾಡ್ಕೋಬೇಕ್ರಿ. ಶ್ರೀಗಂಧ ಈ ಗೊಂಬೆ ಇವಳಿಗೇಕೆ ಗಂಧವೋ, ಬಂಗಾರ ಈ ಹೆಣ್ಣು ಇವಳಿಗೇಕೆ ಒಡವೆಯೋ, ತಾರೆಗೆ ಈ ತಾರೆಗೆ. ಆಮೇಲೆ ಅದು ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ 3 ಟೊಮೆಟೊ ಹುಳಿ ಟೊಮೆಟೊ ತೊಗೊಂಡಿದ್ನಲ್ರಿ, ಅದನ್ನು ಅದ್ರಾಗ ಹಾಕೋತೀನಿ. ಆಮೇಲೆ ಪುದೀನ ಕಟ್ ಮಾಡ್ಕೊಂಡಿದ್ದು, ಕೊತ್ತಂಬರಿ ಒಂದು ಅರ್ಧ ಹಿಡಿ ಎಷ್ಟು ಹಾಕ್ತಾಯಿದ್ದೀನಿ. ಅದನ್ನು ಎಣ್ಣೆ ಒಳಗನ ಚಂದಾಗ ಬಾಯ್ಲ್ ಮಾಡ್ಕೊಳ್ಳೋಣನ್ರಿ. ಸ್ವಲ್ಪ ಅದು ಮೆತ್ತಗೆ ಬರ್ಬೇಕ್ರಿ, ಎಲ್ಲ ಮೆತ್ತಗೆ. ಟೊಮೆಟೊ, ಉಳ್ಳಾಗಡ್ಡಿ, ಪುದೀನ, ಕೊತ್ತಂಬರಿ ಎಲ್ಲ ಸ್ವಲ್ಪ ಎಣ್ಣೆ ಒಳಗೆ ಮೆಲ್ಟ್ ಆಗ್ಬೇಕ್ರಿ. ಘಮ್ ಅಂತ ವಾಸನೆ ಬರತ್ತೈತೆ ನೋಡ್ರಿ, ಆ ರೀತಿ ಮಸ್ತ್ ಸಖತ್ತಾಗಿತ್ತು ರೀ ಚಿಕನ್ ಸಾರು.
ಈಗ ಇದೆಲ್ಲ ಸ್ವಲ್ಪ ಫ್ರೈ ಆಗೈತೆ ರೀ. ನಾನು ಇಲ್ಲಿ 2 ಚಮಚದಷ್ಟು ಗೊಡ್ಡು ಖಾರ ತೊಗೊಂಡಿದ್ದೀನಿ. ಸ್ವಲ್ಪ ಖಾರ ಆದರೆ ಚಿಕನ್ ತುಂಬ ಟೇಸ್ಟಾಗಿ ಬರುತ್ತಂತ ಇಲ್ಲಿ ಮಸಾಲೆ ಖಾರ 3 ಸ್ಪೂನಷ್ಟು ತೊಗೊಂಡಿದ್ದೀನಿ. ನಾನು ಹಸಿ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಮೂರನ್ನ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀನಿ ರೀ. ಆಮೇಲೆ ಧನಿಯಾ ಪುಡಿ ಇನ್ನೂ 1-2 ಟೇಬಲ್ ಸ್ಪೂನಷ್ಟು ಹಾಕಿ ಇದ್ರಾಗ ಎಣ್ಣೆ ಒಳಗನ ಚೆನ್ನಾಗಿ ಅದನ್ನು ಹುರ್ಕೊಂಬಿಡೋಣ. ಎಣ್ಣೆನೂ ನಾನು ಜಾಸ್ತಿ ಹಾಕಿಲ್ಲ. ಎಣ್ಣೆ ಜಾಸ್ತಿ ಹಾಕೋದ್ರಿಂದ ಟೇಸ್ಟ್ ಆಗುತ್ತಾ ಅನ್ನೋದು ಸುಳ್ಳು. ಮೊದಲ ಏನು ಎಣ್ಣೆ ಒಳಗೆ ನಾವು ಸ್ಪೈಸಸ್ ಹಾಕಿರ್ತೀವಲ್ಲ ಅದ ಘಮನ ಭಾಳ ಹಿಡ್ದೈತೆ ನೋಡ್ರಿ. ಇಲ್ಲಿ ನಾನು 1 ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಕಲಿಸ್ಕೋತಾ ಇದ್ದೀನಿ. ಇದು ಸ್ವಲ್ಪ ಅದರೊಳಗನ ಉಗಿ ಒಳಗನ ಬೇಯಬೇಕ್ರಿ. ಅದು ಈ ಥರ ಆಗಿದೆ ನೋಡಿ ಮಸಾಲೆ. ತುಂಬ ಚೆನ್ನಾಗಾಗಿತ್ತು ಚಿಕನ್ ಸಾರು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ ಅಂತ ಹೇಳುತ್ತಾ, ನಾನು ಇಲ್ಲಿ ಮಸಾಲೆ ಎಲ್ಲ ಬೆಂದ ನಂತರ 1 kg ಚಿಕನ್ ತೊಗೊಂಡಿರ್ತೀನಲ್ರಿ, ಅದನ್ನು ಚೆನ್ನಾಗಿ ವಾಶ್ ಮಾಡಿ ಈಗ ಕೊನೆಗೆ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತಾ ಆ ಉಗಿ ಒಳಗನ ಚೆನ್ನಾಗಿ ಬೈಕೋಬೇಕು ನೋಡ್ರಿ. ಆ ರೀತಿ ಅದನ್ನು ಕಲಿಸ್ಕೊಳ್ರಿ. ಈಗ ಆ ಮಸಾಲೆ ಜೊತೆ ಹೊಂದ್ಕೋಬೇಕ್ರಿ. ಆ ರೀತಿನ ಚಂದಾಗ ಅದನ್ನು ಮಸಾಲೆ ಹೊಂದ್ಕೊಳ್ಳೋ ಮಟನೂ ತಿರುವ್ಯಾಡ್ರಿ. ಈ ತಾರೆಗೇಕೆ ಮಿನುಗು ದೀಪವೋ, ಈ ಬೆಳಕಿಗೇಕೆ ಬಿರುಸು ಬಾಣವೋ, ಕೆನ್ನೆ ಮೇಲೆ ಸೇಬಿದೆ ಅಲ್ಲೆ ಗಿಣಿಯ ಮೂಗಿದೆ, ತೊಂಡೆ ಹಣ್ಣ ತುಟಿಯಲಿ ದಾಳಿಂಬೆ ಕಾಳು ಬಾಯಲಿ, ಏನಿದು ಏನು ಮೋಜಿದು, ಏನಿದೇನು ಏನು ಮೋಜಿದು, ಯಾರಿವಳು ಸೂಜಿ ಮಲ್ಲಿ ಕಣ್ಣವಳು ಓ. ಕೊನೆಗೆ ನಾನು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. 2-3 ನಿಮಿಷ ಅದನ್ನು ಚೆನ್ನಾಗಿ ತಿರುವ್ಯಾಡಿ ಕೊನೆಗೆ ಸಾಲ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋರಿ. ಇನ್ನೂ ಕಡಿಮೆನ ಹಾಕ್ಕೋರಿ. ಜಾಸ್ತಿ ಹಾಕಿ ಮತ್ತೆ ಪೇಚಾಡುವುದು ಬೇಡ. ಫುಲ್ ಕಲರ ಚೇಂಜ್ ಆಯ್ತು ನೋಡ್ರಿ. ಚಿಕನ್ ತಿಳಿ ಸಾರು ಆರೋಗ್ಯಕ್ಕೆ ತುಂಬ ಹಿತಕರ. ಏನಪ್ಪ ಚಿಕನ್ ತಿಂದ್ರೆ ಫ್ಯಾಟ್ ಬರುತ್ತಾ ಹಂಗೆ ಹಿಂಗೆ ಇಲ್ಲ. ಈ ಥರ ನಾವು ಕಡಿಮೆ ಮಸಾಲೆಯನ್ನು ಯೂಸ್ ಮಾಡಿ ಈ ಥರ ತಿಳಿ ಸಾರು ಮಾಡಿಕೊಂಡು ನಾವು ತಿನ್ಬೋದು. ನಾನು ಇಲ್ಲಿ 1 ಲೀಟರ್ 1.5 ಲೀಟ್ರಷ್ಟು ನೀರು, ಇದು 1.5 ಲೀಟ್ರಷ್ಟು ನೀರು ಹಿಡಿಯುತ್ತೆ ಚರಿಗೆ. ಆ ಪ್ರಮಾಣದಷ್ಟು ನನಗೆ ನೀರು ಹಾಕ್ತೀನಿ. ನಿಮ್ಗೆ ಎಷ್ಟು ಬೇಕೋ ನೀವು ಅಷ್ಟು ಹಾಕ್ಕೋಬೋದು. ಕರಿಮೆಣಸು ಹಾಕಿರ್ತೀನಲ್ರಿ, ಅದರ ಘಮ ಸೂಪರಾಗಿ ಬರಾಕತ್ತೈತೆ ನೋಡ್ರಿ. ಈಗ ಇದನ್ನು ನಾವು 3 ವಿಜಲ್ ಮಾಡ್ಕೋತೀನಿ ರೀ. 2 ವಿಜಲಿಗೆ ಆಗುತ್ತೆ. 3 ವಿಜಲ್ ನಾನು ಇಲ್ಲಿ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಬೆಂದ್ಕೊಂಡ್ರೆ ಸಾಕು. 3 ವಿಜಲ್ ಆದ ನಂತರ ನಿಮಗೆ ತಣ್ಣಗಾದ ನಂತರ ತೋರಿಸ್ತಾ ಇದ್ದೀನಿ. ತಿಳಿ ಚಿಕನ್ ಸಾರು ಚಪಾತಿ ಜೊತೆ ರೊಟ್ಟಿ ಜೊತೆ ತಿಂದರೆ ಹೇಳಿ ಮಾಡಿಸಿದಂಥ ಕಾಂಬಿನೇಷನ್ ಸೂಪರ್ ಅಂದರೆ ಸೂಪರಾಗಿತ್ತು. ದಪ್ಪಗಿರೋರು, ವಯಸ್ಸಾದವರು ಎಲ್ಲರಿಗೂ ಇದು ಆರೋಗ್ಯಕರ. ಯಾಕಂದರೆ ನಾನು ಇಲ್ಲಿ ಜಾಸ್ತಿ ಮಸಾಲೆ ಬಳಸದೆ ಕೇವಲ ಮಿತವಾಗಿ ಮಸಾಲೆಯನ್ನು ಬಳಸ್ತಾ ಇರೋದರಿಂದ ಇದು ಆಲ್ಮೋಸ್ಟ್ ಎಲ್ಲರೂ ತಿನ್ಬೋದು ಅಂತ ಹೇಳುತ್ತಾ ಈಗ ನಾನು ಬೌಲ್ಗೆ ಸರ್ವ್ ಮಾಡ್ತಾಯಿದ್ದೀನಿ. ತಿಳಿ ಚಿಕನ್ ಸಾರು ಅನ್ನದ ಜೊತೆ ಅಂತೂ ತುಂಬ ಅಂದರೆ ತುಂಬ ಟೇಸ್ಟಾಗಿತ್ತು. ಏನಿಲ್ಲ ಅಂದರೂ ಸ್ವಲ್ಪ ತಿನ್ನೋರು ಕೂಡ ಜಾಸ್ತಿ ತಿನ್ನೋಕೆ ಇದು ಮಾಡ್ತಾರೆ ನೋಡ್ರಿ. ಹಾಗಾಗಿ ತಿಳಿ ಚಿಕನ್ ಸಾಂಬಾರು ನನಗಂತೂ ಸೂಪರಾಗಿತ್ತು. ನೀವು ಒಂದು ಸಲ ಟ್ರೈ ಮಾಡಿರಿ. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಅನಿಸಿದ್ರೆ ನಿಮ್ಗೆ ಯಾರ್ಯಾರಿಗೆ ಬೇಕು ಎಲ್ಲರಿಗೂ ಶೇರ್ ಮಾಡಿರಿ. ತುಂಬ ಟೇಸ್ಟಾಗಿತ್ತು. ಯಾರೆಲ್ಲ ನನ್ನ ಚಾನಲ್ ಸಿಹಿ ರುಚಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಯಾಕಂದ್ರೆ ಹೊಸ ವಿಡಿಯೋಗಳ ಹಾಕ್ತಾ ಇರ್ತೀನಿ. ಆ ವಿಡಿಯೋಗಳ ಮೊದಲು ನೋಟಿಫಿಕೇಷನ್ ಮೊದಲು ನಿಮ್ಗೆ ಬರ್ತಾವೆ ನೋಡ್ರಿ. ಈ ವಿಡಿಯೋ ನಿಮ್ಗೆ ಚಲೋ ಅನಿಸಿದ್ರೆ ಲೈಕ್ ಕೊಡೋದು ಮರಿಬೇಡ್ರಿ.